ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಪೇಂಟಿಂಗ್ ಮಾಡಿರೋ ಕ್ಲಾತ್ನ ಹೇಗೆ ವಾಶ್ ಮಾಡಬೇಕು, ಹೇಗೆ ಐರನ್ ಮಾಡಬೇಕು ಮತ್ತು ಹೇಗೆ ನಾವು ಮೇಂಟೈನ್ ಮಾಡಿ ಇಡಬೇಕು ಅಂತ ಟಿಪ್ಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ನೆಕ್ಸ್ಟು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ನಾನು ಹೀಗೆ ಟೀ ಶರ್ಟ್ಗೆ ಪೇಂಟ್ ಮಾಡಿದ್ದೀನಿ. ಇದು ಟೇಬಲ್ ಕ್ಲಾತು. ನೋಡಿ, ಇಲ್ಲಿ ವೆಲ್ಕಮ್ ಅಂತ ನಾನು ಡಬಲ್ ಕಲರ್ ಶೇಡ್ ಕೊಟ್ಟು ಮಾಡಿದ್ದೀನಿ. ಇಲ್ಲಿ ಗ್ರೀನ್ ಕಲರ್ ಹಾಕಿದ್ದೀನಿ ಮತ್ತು ಸುತ್ತಲೂ ಬರ್ಡ್ ಪಿಕ್ಚರ್ನ ಡ್ರಾ ಮಾಡಿ ಪೇಂಟ್ ಮಾಡಿದ್ದೀನಿ. ನೋಡಿ, ಇದು ಲೆಗ್ಗಿನ್ಸ್ಗೆ ಮಾಡಿರೋ ಪೇಂಟಿಂಗು. ಈ ಪೇಂಟ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಹಾಕಿದ್ದೀನಿ. ನೋಡಿ, ಇವಾಗ ಹೀಗೆ ಟೀ ಶರ್ಟ್ಗೆ ಪೇಂಟ್ ಮಾಡಿರೋದನ್ನು ಹೇಗೆ ವಾಶ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾವತ್ತೂ ಪೇಂಟ್ ಮಾಡಿರೋದು ಅಥವಾ ಎಂಬ್ರಾಯ್ಡ್ರಿ ಮಾಡಿರೋದು ಮತ್ತು ಜರ್ದೋಸಿ ಆರಿ ವರ್ಕ್ ಎಲ್ಲ ಮಾಡಿರ್ತೀವಲ್ಲ, ಆ ಬಟ್ಟೆನ ನಾವು ಮಷಿನ್ ವಾಶ್ಗೆ ಹಾಕಬಾರ್ದು. ಆದಷ್ಟು ಹ್ಯಾಂಡ್ ವಾಶ್ನೇ ಮಾಡಬೇಕು. ಮಷಿನ್ ವಾಶ್ನಲ್ಲಿ ನಾವು ಟೆಂಪ್ರೇಚರ್ ಫಿಕ್ಸ್ ಮಾಡೋದ್ರಿಂದ ನೀರು ಬಿಸಿ ಆಗತ್ತೆ. ಆ ಕಾರಣದಿಂದಾಗಿ ನೋಡಿ, ಪೇಂಟು ಸ್ವಲ್ಪ ಕರಗೋ ಚಾನ್ಸು ಜಾಸ್ತಿ ಇರತ್ತೆ. ಅದಕ್ಕಾಗಿ ನಾವು ಕೈನಲ್ಲೇ ವಾಶ್ ಮಾಡೋದು ತುಂಬಾ ಒಳ್ಳೆಯದು. ನಂತರ ವಾಶ್ ಮಾಡಿರೋ ಬಟ್ಟೆನ ನೆರಳಿನಲ್ಲೇ ಒಣಗಿಸ್ಬೇಕು, ಬಿಸಿಲಿನಲ್ಲಿ ಒಣಗಿಸ್ಬಾರ್ದು. ಯಾಕೆಂತಂದರೆ ಬಿಸಿಲಿನಲ್ಲಿ ಒಣಗಿಸಿದಾಗ ಬಿಸಿಲಿನ ಶಾಖಕ್ಕೆ ಪೇಂಟು ಸ್ವಲ್ಪ ಕರಗೋ ಚಾನ್ಸು ಜಾಸ್ತಿ ಇರುತ್ತೆ. ಮತ್ತು ಈ ಮಾಡಿರೋ ಪೇಂಟು ಬಿಸಿಲಿನ ಶಾಖಕ್ಕೆ ತನ್ನ ಶೈನಿಂಗನ್ನು ಕಳ್ಕೊಳ್ಳುತ್ತೆ. ಮತ್ತು ಐರನ್ ಮಾಡಬೇಕಿದ್ರೂ ನಾವು ಹೀಗೆ ಬಟ್ಟೆನ ಉಲ್ಟಾ ಮಾಡಿ ಹೀಗೆ ಇಟ್ಕೋಬೇಕು. ಹೀಗಿಟ್ಕೊಂಡು ನೋಡಿ, ಈ ಥರ ಐರನ್ ಮಾಡಬೇಕು. ನೀವು ಸ್ಟ್ರೈಟಾಗಿ ಇಟ್ಕೊಂಡು ಐರನ್ ಮಾಡ್ತೀನಿ ಅಂತಂದರೆ ಐರನ್ ಬಾಕ್ಸ್ ಹೀಟ್ಗೆ ಈ ಪೇಂಟ್ ಅಂಟುಕೊಂಡು ಐರನ್ ಬಾಕ್ಸ್ಗೆ ಹಿಡ್ಕೊಂಡ್ಬಿಡತ್ತೆ. ಆಮೇಲೆ ಅದು ಕ್ಲೀನ್ ಮಾಡೋದೆಲ್ಲ ತುಂಬ ಕಷ್ಟ ಆಗಿಬಿಡತ್ತೆ. ಮತ್ತು ನೀವು ಮಾಡಿರೋ ಪೇಂಟಿಂಗು ವೇಸ್ಟ್ ಆಗಿಬಿಡತ್ತೆ. ಅದಕ್ಕಾಗಿ ನಾವು ಉಲ್ಟಾನೇ ಇಟ್ಟು ಐರನ್ ಮಾಡಬೇಕು. ಮತ್ತು ಈ ಪೇಂಟಿಂಗ್ ಮಾಡಿರೋ ಬಟ್ಟೆನ ನಾವು ನೋಡಿ ಹೀಗೆ ಫೋಲ್ಡ್ ಮಾಡಿ ಇಟ್ಬಿಡಬಾರ್ದು. ಐರನ್ ಎಲ್ಲ ಆದಮೇಲೆ ನೀಟಾಗಿ ಹೀಗೆ ಫೋಲ್ಡ್ ಮಾಡಿ ಇಡಬೇಕು. ಕೆಲವೊಂದು ಸಲ ನಾವು ಪೇಂಟಿಂಗ್ ಮಾಡಿರೋದನ್ನು ಹೀಗೆ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಕರೆಕ್ಟಾಗಿ, ಅಂದರೆ ಪದೇ ಪದೇ ತೆಗೆದು ನೋಡೋಕ್ಕಾಗಲ್ವಲ್ಲ, ಅದಕ್ಕಾಗಿ ಒಳಗೆ ಹಾಳಾಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಅದಕ್ಕಾಗಿ ಹೀಗೆ ಫೋಲ್ಡ್ ಮಾಡಿ ನೋಡಿ ಹೀಗೆ ಇಡಬೇಕು. ಮತ್ತು ಈ ಬಟ್ಟೆನೂ ಹೀಗೆ ಮೇಲ್ಭಾಗಕ್ಕೆ ಹೀಗೆ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಈಗ ಇದು ಟೀ ಶರ್ಟ್ನೆಲ್ಲ ಆಯಿತು. ನೆಕ್ಸ್ಟು ವಾಲ್ ಹ್ಯಾಂಗಿಂಗ್.
ನಾವು ವಾಲ್ ಪೇಂಟಿಂಗ್ನ ಫ್ಲವರ್ ಡಿಸೈನು ಅಥವಾ ನಿಮಗೆ ಬೇಕಾಗಿರೋ ಡಿಸೈನ್ನ ಪೇಂಟ್ ಮಾಡಿ ವಾಲ್ ಹ್ಯಾಂಗಿಂಗ್ ಮಾಡ್ತೀವಲ್ಲ, ಅದನ್ನು ಈಗ ವಾಲ್ಗೆ ಹಾಕಬೇಕು ಅಂತಂದರೆ ಈ ಬಟ್ಟೆನ ಡೈರೆಕ್ಟಾಗಿ ನಾವು ವಾಲ್ಗೆ ಹಾಕೋಕ್ಕೆ ಆಗಲ್ಲ. ಅದರಿಂದಾಗಿ ಏನು ಮಾಡಬೇಕು ಅಂತ ಅಂದರೆ, ಈಗ ನಾರ್ಮಲ್ ಆಗಿ ಎಲ್ಲ ಕಡೆನೂ ಫೋಟೋ ಫ್ರೇಮ್ ಹಾಕೋ ಶಾಪ್ ಇರತ್ತಲ್ಲ, ಅಲ್ಲಿ ನಿಮಗೆ ಫ್ರೇಮ್ ಹಾಕ್ಕೊಡ್ತಾರೆ. ಅದನ್ನು ಈಗ ಕರೆಕ್ಟಾಗಿ ಸೈಜ್ಗೆ ಕಟ್ ಮಾಡಿನೇ ಕೊಟ್ಟರೆ ಅವರು ಕ್ಲೀನಾಗಿ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಹೇಳಿದರೆ ಗ್ಲಾಸ್ ಫ್ರೇಮ್ ಹಾಕ್ಕೊಡ್ತಾರೆ. ಇಲ್ಲ ಹಾಗೆ ಡೈರೆಕ್ಟಾಗಿ ಕ್ಲಾತ್ನ ಫೋಲ್ಡ್ ಮಾಡಿನೂ ಫ್ರೇಮ್ ಹಾಕ್ಕೊಡ್ತಾರೆ. ಅದನ್ನು ನೀವು ನಿಮ್ಮನೆ ವಾಲ್ಗೆ ಹಾಕಿ ಮನೇನ ಡೆಕೋರೇಟಿವ್ ಆಗಿ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಪೇಂಟಿಂಗ್ ಮಾಡಿದ ಬಟ್ಟೆನ ಹೇಗೆ ನೀಟಾಗಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನೋಡಿದ್ರಲ್ವಾ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮತ್ತು AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋದಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.